ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಈ ಡಿಸೈನ್ ಹಾಕಿರೋದನ್ನ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಡಿಸೈನ್ನ ನಾನು ಯಾವ ಥರ ಹಾಕಿದ್ದೀನಿ ಅಂತಲೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಸ್ ಇಟ್ ಈಸ್ ನಾನು ಯೂಟ್ಯೂಬಲ್ಲಿ ಈ ಡಿಸೈನ್ ನೋಡಿದ್ದೆ, ಅದೇ ಥರನೇ ಹಾಕಿ ಅದೇ ಥರನೇ ಮಾಡಿದ್ದೀನಿ. ನೋಡಿ ಅಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗು. ವರ್ಕ್ ಹಾಕಿಸ್ಕೊಂಡವರು ಸಹ ಅವರು ಅದೇ ಥರ ಹೇಳಿದರು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ನೀಟಾಗಿ ಹಾಕಿದ್ದೀನಿ. ಈ ಡಿಸೈನ್ ಒಳಗಡೆಯಿಂದ ಈ ಥರ ತೊಗೊಂಡಿದ್ದೀನಿ ನೋಡಿ, ಬ್ರಾಡಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ಡಿಸೈನ್ನೇ ಬ್ಲೌಸ್ ಫುಲ್ ಬರುತ್ತೆ. ಅದನ್ನು ನಾನು ಇಷ್ಟು ಲೆಂತಲ್ಲಿ ಎಲ್ಲ ಪಾರ್ಟ್ಸ್ನ ಸಪ್ರೇಟಾಗಿ ತೋರಿಸ್ತಾ ಹೋಗಿದ್ದೀನಿ. ಇದು ಫ್ರಂಟ್ ನೋಡಿ, ಫ್ರಂಟು ಅಷ್ಟೇ ನೀಟಾಗಿ ಬಂದಿದೆ ನೋಡಿ. ಫ್ಲವರ್ಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಇದು ತೋಳು, ಈ ತೋಳಲ್ಲಿ 2 ಬಾರ್ಡ್ಸ್ ಬಂದಿದೆ, ಮೇಲೆ ಕೆಳಗಡೆ ಬಾರ್ಡ್ಸ್ ಬಂದಿದೆ, ಮಧ್ಯದಲ್ಲಿ ಗ್ಯಾಪ್ ಇದೆ. ಅದನ್ನು ನಾನು ಈ ಥರ ಫ್ಲವರ್ ಹಾಕಿದ್ದೀನಿ, ಎಷ್ಟು ಬರುತ್ತೋ ಅಷ್ಟು ಆ ಗ್ಯಾಪಿಗೆ ಈ ಥರ ಅಡ್ಡಡ್ಡ ಲೈನ್ಸ್ ಹಾಕಿನ. ಆ ಲೈನ್ಸ್ ಗ್ಯಾಪು 1/2 ಸೆಂಟಿಮೀಟ್ರು, ಮತ್ತು ಬೀಡ್ಸ್ ಮಧ್ಯೆ ಬೀಡ್ಸು 1 ಸೆಂಟಿಮೀಟ್ರು ಚೈನ್ ಸ್ಟಿಚ್ ಹಾಕ್ತಾ ಹೋಗಿದ್ದೀನಿ ನೋಡಿ. ಈ ಡಿಸೈನ್ ಯಾವ ಥರ ಹಾಕಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಫ್ರಂಟ್ ಸೈಡಲ್ಲಿ ಮಾರ್ಕ್ ಮಾಡಿ ನಿಮಗೆ ಯಾವ ಥರ ವರ್ಕ್ ಮಾಡೋದಂತ ತೋರಿಸ್ತಾ ಹೋಗ್ತೀನಿ. ಬ್ಯಾಕ್ ಸೈಡ್ ಆಲ್ರೆಡಿ ಮುಗ್ದಿದೆ, ಬಟ್ ಆ ಡಿಸೈನಲ್ಲಿ ಪ್ರತಿಯೊಂದು ನಿಮಗೆ ಯಾವ ಥರ ಹಾಕೋದಂತ ನಾನು ಪಾರ್ಟ್ ವೈಸ್ ತೋರಿಸ್ತಾ ಹೋಗ್ತೀನಿ. ಬ್ಲೌಸ್ ಪೂರ್ತಿ ತೋರಿಸ್ಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಇದು ಕ್ರಾಸ್ ಕಟಿಂಗ್ ಆಗಿರೋದ್ರಿಂದ ಕ್ರಾಸ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಟ್ಟೆ ತುಂಬ ಕಡಿಮೆ ಇದೆ, ಹಾಗಾಗಿ ಅದರಲ್ಲೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಇದು ಫ್ರಂಟ್ ಸೈಡ್ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಬಟ್ಟೆನ ಜಾಯಿಂಟ್ ಮಾಡ್ಕೆ, ಯಾಕಂದರೆ ಫ್ರೇಮ್ಗೆ ಹಾಕಬೇಕಂದ್ರೆ ಫುಲ್ ಫ್ರೇಮ್ ಇದ್ದರೆ, ಬಟ್ಟೆ ಫುಲ್ ಫ್ರೇಮಲ್ಲಿದ್ದರೆ ಮಾತ್ರ ಗ್ರಿಪ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬಟ್ಟೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟು ಚೈನ್ ಸ್ಟಿಚ್ ಹಾಕ್ತೀನಿ. ಜರಿ ಥ್ರೆಡ್ಡಲ್ಲಿ 3 ಲೈನು ಜರಿ ಥ್ರೆಡ್ ಹಾಕ್ತೀನಿ. ತುಂಬ ಈಸಿಯಾಗಿದೆ, ಹಾಕ್ಬೋದು ನೋಡಿ, ಆರಾಮಾಗಿ ಹಾಕ್ಬೋದು. ಬಟ್ ಬೇಸಿಕ್ ಏನು ಕಲಿತೀವೋ ಅದನ್ನು ಮಾತ್ರ ಕರೆಕ್ಟಾಗಿ ಕಲಿತ್ರೆ ಮಾತ್ರ ಈ ಥರ ಬ್ಲೌಸು ಹಾಕೋಕ್ಕಾಗುತ್ತೆ. ಬೇರೆಯವ್ರು ಹಾಕೋಕ್ಕೆ ಹೋಗ್ಬಿಟ್ರಿ, ನಮ್ಮ ಫಸ್ಟ್ ಹಾಕ್ಕೊಂಡ್ರೆ ಅದು ಯಾವ ಥರ ಬರುತ್ತೆ ಅನ್ನೋದು ನಿಮಗೊಂದು ಐಡಿಯಾ ಬರುತ್ತಲ್ವ. ಇವಾಗ ಬೇರೆಯವ್ರಿಗೆ ಹಾಕ್ಕೊಡ್ಬೇಕಂದ್ರೆ ಭಯ ಆಗುತ್ತೆ, ಹೆಂಗೆ ಬರುತ್ತೆ ಅನ್ನೋದು. ನಮ್ಮ ಬ್ಲೌಸ್ ಅನ್ನೋದೊಂದು ಇರುತ್ತೆ, ಹಾಗಾಗಿ ಕರೆಕ್ಟಾಗಿ ನಿಧಾನಕ್ಕೆ ಟೈಮ್ ತಗೊಂಡು ಹಾಕ್ತೀವಲ್ವ, ಹಾಗಾಗಿ ಕರೆಕ್ಟಾಗಿ ಬರುತ್ತೆ. 3 ಲೈನು ಜರಿ ಥ್ರೆಡ್ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ಈಸಿಯೆಸ್ಟ್. ಫಸ್ಟ್ ಟೈಮ್ ನಾನು ಬೇರೆಯವ್ರ ಬ್ಲೌಸ್ಗೆ ಡಿಸೈನ್ ಟ್ರೈ ಮಾಡಿರೋದು. ಈಗ ನೆಕ್ಸ್ಟು ನಾನು ಈ ಡಿಸೈನ್ನ ನಾನು ಪೈಪಿಂಗ್ ಥ್ರೆಡ್ ಬಳಸಿ ಈ ಡಿಸೈನ್ ಹಾಕ್ತಾಯಿದ್ದೀನಿ. ಆ ಪೈಪಿಂಗ್ ಥ್ರೆಡ್ ಸ್ಟಿಫಾಗಿರ್ಬೇಕಂದ್ರೆ ಗಮ್ ಹಾಕಿ ಅದ್ರ ಮೇಲೆ ಪೈಪಿಂಗ್ ಥ್ರೆಡ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ನಮಗೆ ಗಮ್ ಬೇಡ ಅಂದರೆ ಆ ಲೈನ್ ಹಾಕಿ ಆ ಲೈನ್ ಮೇಲೆ ಪೈಪಿಂಗ್ ಥ್ರೆಡ್ ಇಟ್ಟು ಅದನ್ನು ಸ್ಟಿಚ್ ಮಾಡಿದರೂ ನಡೆಯುತ್ತೆ. ಬಟ್ ಗಮ್ ಚೆನ್ನಾಗಿರುತ್ತೆ ಅದಕ್ಕಿಂತ, ಹಾಗಾಗಿ ಗಮ್ ಹಾಕಿ ನೋಡಿ, ಈ ಪೈಪಿಂಗ್ ಥ್ರೆಡ್ನ ಹಾಕಿ ಅದನ್ನ ಅಡ್ಜಸ್ಟ್ ಮಾಡಿ ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಹೋಗ್ತೀನಿ. ಈ ಥರ ನಿಧಾನಕ್ಕೆ ಕರೆಕ್ಟಾಗಿ ಅಳತೆ ಮಾಡಿ ಹಾಕಿ, ಯಾಕಂದರೆ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಮತ್ತೆ ಡಿಸೈನು ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಎಲ್ಲಿಗೆ ಬರುತ್ತೋ ಅಂತ ನೋಡಿಕೊಂಡು ಹಾಕಿ. ಈಗ 3 ಎಳೆ ರೇಷ್ಮೆ ದಾರ ತೊಗೊಂಡಿದ್ದೀನಿ ನಾನು. 3 ಎಳೆ ರೇಷ್ಮೆ ದಾರ ತಗೊಂಡು ಇದು ಯಾವ ಟೈಪ್ ಹಾಕೋದಂದರೆ ಚೈನ್ ಸ್ಟಿಚ್ ಯಾವ ಥರ ಹಾಕ್ತೀವಂದರೆ ಅದೇ ಥರ ಲಾಂಗು ಶಾರ್ಟು ಅಂತ ಬರುತ್ತೆ, ಆ ಮೆಥಡಲ್ಲಿ ಹಾಕ್ತಾ ಹೋಗ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಅಂತೂ, ನೋಡೋಕೆ ಅಷ್ಟೇ ಲುಕ್ಕಾಗಿರುತ್ತೆ. ಇದನ್ನು ಲಾಂಗ್ ಆ್ಯಂಡ್ ಶಾರ್ಟ್ ಅಂತಾರೆ. ನಿಧಾನಕ್ಕೆ ನೋಡ್ಕೊಂತ ಹಾಕಿದರೆ ಈಸಿಯಾಗಿ ಬಂದ್ಬಿಡುತ್ತೆ. ಬಟ್ ಟ್ರೈ ಮಾಡಬೇಕು, ಮನೆಯಲ್ಲಿ ಟ್ರೈ ಮಾಡಿದ್ರೆ ಮಾತ್ರ ಈ ಥರ ಹಾಕಕ್ಕೆ ಬರೋದು. ಹಾಕ್ಬೇಕಾದ್ರೆ ಅನಿಸುತ್ತೆ ಬಟ್ ಹೆಂಗಿರುತ್ತೇನೋ ಅಂತ, ಬಟ್ ಹಾಕಿದ ಮೇಲೆ ಅಂತ ತುಂಬ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಇದು. ಬಟ್ ಪ್ರಯತ್ನ ಪಡಲೇಬೇಕು, ಅಷ್ಟು ಈಸಿಯಾಗಿ ಬರೋದೇ ಇಲ್ಲ. ಎಂಬ್ರಾಯ್ಡಿಂಗ್ ವರ್ಕ್ ಅನ್ನೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಬಟ್ ಬೇಸಿಕ್ ಎಷ್ಟು ಪರ್ಫೆಕ್ಟಾಗಿ ಕಲಿತೀವೋ ಅಷ್ಟು ಪರ್ಫೆಕ್ಟಾಗಿ ಬ್ಲೌಸ್ಗೆ ಹಾಕಕ್ಕೆ ಬರುತ್ತೆ ನೋಡಿ. ಅದಕ್ಕೋಸ್ಕರ ಕಲಿಬೇಕಾದ್ರೆ 1 ಸಲ ನೀಟಾಗಿ ಕೇಳಿಸ್ಕೊಂಡು ಕಲಿಸ್ತಾರಲ್ಲ ಅವ್ರ ಹತ್ರ ಡೌಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಕಲಿಬೇಕು. ಮತ್ತೆ ಕಲ್ತ ಮೇಲೆ ಮತ್ತೆ ಡೌಟ್ ಐತೆ ಅಂತ ಕೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ
ಕಲಿಬೇಕಾದ್ರೇ ನಿಮ್ಗೆ ಏನು ಡೌಟ್ ಇದ್ದರೂ ಎಲ್ಲ ಕ್ಲಿಯರಾಗಿ ಕಲ್ತ್ಬಿಡಿ. ಈಗ ಅದ್ರ ಪಕ್ಕ ನಾನು ಏನು ಹಾಕ್ತೀನಿ, ಬೀಡ್ಸ್ ಹಾಕ್ತೀನಿ ನೋಡಿ. ಜರಿ ಥ್ರೆಡ್ಡು ಮತ್ತು ಈ ಸಿಲ್ಕ್ ಥ್ರೆಡ್ ಹಾಕಿರೋ ಮಧ್ಯದಲ್ಲಿ ನಾನು ಬೀಡ್ಸ್ ಹಾಕ್ತಾ ಹೋಗ್ತೀನಿ. ಇವು ಶುಗರ್ ಬೀಡ್ಸ್ ಅಂತಾರಲ್ವ, ಆ ಬೀಡ್ಸ್ ಹಾಕ್ತೀನಿ ನಾನು. ಈಗ ಒಂದು ಸೈಡ್ ಆಯ್ತಲ್ಲ, 2 ಸೈಡು ನಾನು ಶುಗರ್ ಬೀಡ್ಸೇ ಹಾಕ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಲುಕ್ಕು, ಎಷ್ಟು ನೀಟಾಗಿ ಅಂದರೆ ಎಷ್ಟು ಫಿನಿಶಿಂಗ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಡಿಸೈನ್ನ ಕಾರ್ಬನ್ ಶೀಟು ಮತ್ತು ಇದು ಟ್ರೇಸಿಂಗ್ ಪೇಪರ್ ಇರುತ್ತಲ್ಲ, ಅದ್ರ ಮೇಲೆ ಡಿಸೈನ್ ಬರ್ಕೊಂಡು ಆ ಕಾರ್ಬನ್ ಶೀಟ್ ಕೆಳಗಡೆ ಹಾಕಿ ಬಟ್ಟೆ ಮೇಲೆ ಈ ಥರ ಹಾಕ್ಕೊಂಡು ಡಿಸೈನ್ ಹಾಕ್ತಾಯಿದ್ದೀನಿ ನೋಡಿ. ಸಿಂಪಲ್ಲಾಗಿ ಹಾಕ್ಬೋದು, ಆರಾಮಾಗಿ ಟೆನ್ಷನ್ ತಾಣಿಲ್ದಂಗೆ ನಿಧಾನಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಹಾಕ್ಬೇಕು. ಬಟ್ ನೀಟಾಗಿ ಪಕ್ಕನೆ ಬರೋ ಥರ ಒಂದೇ ಸಲ ನೋಡಿ ಹಾಕಿ. ಅದು ಕಾರ್ಬನ್ ಶೀಟ್ ಮೇಲೆ ಬರೆದಿರ್ತೀವ ಮತ್ತೆ ಮಾರ್ಕ್ ಹೋಗೋದಿಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ನೋಡಿ ಅಡ್ಜಸ್ಟ್ ಮಾಡಿ ಬರೀರಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಸೈಡಲ್ಲಿ ಅಲ್ವಾ. ಈಗ ನಾನು ಬ್ಲೌಸ್ ಪೂರ್ತಿ ತೋರ್ಸೋಕ್ಕಾಗೋದಿಲ್ಲ, ಟೈಮ್ ತುಂಬ ತಗೊಳುತ್ತೆ. ಅದಕ್ಕೋಸ್ಕರ ನಾನು ಯಾವುದನ್ನು ಎಲ್ಲೆಲ್ಲಿ ಬಳಸ್ತೀನಿ, ಯಾವ ಥರ ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿರಿ. ಈ ಥರ ಬಳ್ಳಿ ಬಂದಿದೆಯಲ್ಲ, ಅದಕ್ಕೆಲ್ಲ ನಾನು ಶುಗರ್ ಬೀಡ್ಸ್ ಹಾಕ್ತೀನಿ. ಅಂದರೆ ಪೂರ್ತಿ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ಡಿಸೈನು ಬ್ಲೌಸ್ ಪೂರ್ತಿ ಒಂದೇ ಡಿಸೈನ್ ಬಂದಿರೋದ್ರಿಂದ ಆ ಡಿಸೈನಲ್ಲಿ ಯಾವ ಪಾರ್ಟ್ ಬರುತ್ತೋ ಆ ಪಾರ್ಟ್ನ ಸಪ್ರೇಟಾಗಿ ನಿಮ್ಗೆ ಹಾಕಿ ತೋರಿಸ್ತಿದ್ದೀನಿ ನೋಡಿ. ನೀವು ಪೂರ್ತಿ ಕಲಿಯೋವರೆಗೂ ಕ್ರೋಶ ಕಡ್ಡಿನೇ ಬಳಸ್ತಾ ಹೋಗ್ರಿ. ಅದರಲ್ಲೆಲ್ಲ ಚಿಕ್ಕ ಚಿಕ್ಕ ಬೀಡ್ಸ್ ಹಾಕೋಂಥವು, ಶುಗರ್ ಬೀಡ್ಸ್ ಹಾಕೋಂಥವು, ಥ್ರೆಡ್ ಹಾಕೋಂಥವನ್ನೆಲ್ಲ ಹೇಳಿದ್ದೀನಿ. ಅದಕ್ಕೋಸ್ಕರ ನೀವೇನು ಮಾಡಿ, ಕ್ರೋಶ ಕಡ್ಡಿನೇ ಬಳಸಿ. ಯಾಕಂದರೆ ನಿಮಗೆ ಗ್ರಿಪ್ ಸಿಕ್ಕರೆ ಮಾತ್ರ ನೀಟಾಗಿ ಹಾಕೋಕ್ಕಾಗೋದು. ಗ್ರಿಪ್ ಸಿಗಲಿಲ್ಲ ಅಂದರೆ ಇರಿಟೇಟ್ ಆಗಿ ಮತ್ತೆ ಹಾಕೋದೇ ಕೈ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಕ್ರೋಶ ಕಡ್ಡಿ ಮಾತ್ರ ಪರ್ಫೆಕ್ಟಾಗಿರಬೇಕು, ಗ್ರಿಪ್ ಸಿಗೋಂಥದ್ದೇ ಆಗಿರಬೇಕು. ಈಗ ಸೆಂಟ್ರಲ್ಲಿ ಕುಂದನ್ ಇಕ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಸ್ಟೋನ್ ಬಂದು ಔಟ್ಲೈನು ಗೋಲ್ಡ್ ಕಲರ್ದು ಬಂದಿರುತ್ತಲ್ವ, ಆ ಥರದ್ದು ಕುಂದನ್ನು. ಇದು 4 ಪೆಟಲ್ಸ್ ಬರುತ್ತೆ ಫ್ಲವರಲ್ಲಿ. ನಾನು ಒಂದು ಪೆಟಲ್ ಹಾಕೋದನ್ನ ತೋರಿಸ್ತೀನಿ, ಮಿಕ್ಕಿರೋದೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಯಾವ ಥರ ಹಾಕ್ತೀನೋ ಅದೇ ಥರನೇ ತೋರಿಸಿರೋ ಥರನೇ ಹಾಕ್ತಾಯಿದ್ದೀನಿ. ಬಟ್ ಮೂಲೆ ಬಂದಾಗ ಏನು ಮಾಡಬೇಕು, ಎಕ್ಸ್ಟ್ರಾ ಚೈನ್ ಹಾಕಿ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಇಲ್ಲಾಂದರೆ ಅದೇನಾಗುತ್ತೆ, ಮೂಲೆ ಥರ ಕಾಣಲ್ಲ, ಒಂಥರ ಕ್ರಾಸಾಗಿ ಕಾಣಿಸುತ್ತೆ, ನೀಟಾಗಿ ಫಿನಿಶಿಂಗ್ ಬರೋಲ್ಲ. ಅದಕ್ಕೋಸ್ಕರ ಎಲ್ಲಿ ಮೂಲೆ ಬರುತ್ತೋ ಅಲ್ಲಿ ಎಕ್ಸ್ಟ್ರಾ ಚೈನ್ ಸ್ಟಿಚ್ ಹಾಕಿ ಮುಂದೆ ಕಂಟಿನ್ಯೂ ಮಾಡಿ, ಹಂಗಾದರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಕಂಪ್ಲೀಟಾಗಿ 4 ಪೆಟಲ್ಸು ಹಾಕಿದ್ದೀನಿ. ಈಗ ನೆಕ್ಸ್ಟು ಒಂದು ಡಿಸೈನ್ ಕಂಪ್ಲೀಟಾಗಿ ನೆಕ್ಸ್ಟ್ ಅದೇ ಡಿಸೈನ್ ನೆಕ್ಸ್ಟ್ ಕಂಟಿನ್ಯೂ ಆಗೋ ಸೆಂಟ್ರಲ್ಲಿ ನಾನು ಏನು ಮಾಡೀನಿ, ಒಂದು ಕುಂದನ್ನಿಟ್ಟು 3 mm ಬೀಡ್ಸ್ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು, ಅಂದರೆ ಅಲ್ಲಿ ಪ್ಲೇನ್ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಹಾಕಿದ್ದೀನಿ ನಾನು. ಇದು ಒಂಥರ ಡಿಸೈನು. 3 mm ಬೀಡ್ಸ್ನ 3 ಹಾಕಿ ಮತ್ತು ಶುಗರ್ ಬೀಡ್ಸು ಮತ್ತು ಪ್ಲೇಟ್ಸ್ ಅಂತ ಬರುತ್ತಲ್ವ, ಚಮಕಿ ಟೈಪು, ಅದನ್ನು ಅದ್ರ ಮೇಲೆ ಶುಗರ್ ಬೀಡ್ಸ್ ಹಾಕಿದ್ದೀನಿ. ತ್ರೀ mm ಬೀಡ್ಸು ಚಮಕಿ ಮೇಲೆ ಶುಗರ್ ಬೀಡ್ಸ್ ಹಾಕಿ ಮಾಡಿರ್ತಕ್ಕಂಥ ಸಿಂಪಲ್ ಡಿಸೈನ್. ಇದೇನೆ ಏನು ಟಫ್ ಇರಲ್ಲ, ಈಸಿಯಾಗಿ ಹಾಕ್ಬೋದು. ಅಲ್ಲೇ ಲಾಕ್ ಮಾಡ್ತಿದ್ದೀನಿ. ಇವು ಗ್ಲಾಸ್ ಕಟ್ ಬೀಡ್ಸ್ ಅಂತ ಬರುತ್ತೆ, ಅದರಲ್ಲಿ ಹಾಕಿದ್ದೀನಿ ನಾನಿದು.
ಆ ಡಿಸೈನ್ ಯಾವ ಥರ ಬರುತ್ತೆ ಅದೇ ಥರ 3 3 2 2 ಹಾಕ್ತಾ ಬಂದಿದ್ದೀನಿ. ಬಟ್ಟು ಅದು ಹಾಕಿದ ಮೇಲೆ ಚೈನ್ ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಿಂದಕ್ಕೆ ತಗೊಂಡು ಮತ್ತೆ ಮುಂದಕ್ಕೆ ಬರ್ಬೇಕು ನೋಡಿ. ಯಾಕಂದರೆ ಡೈರೆಕ್ಟಾಗಿ ಚೈನ್ ಹಾಕಿ ಮುಂದಕ್ಕೆ ಹೋದ್ರೆ ಏನಾಗುತ್ತೆ, ಅದು ಈ ಕ್ರಾಸಲ್ಲಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಅದು ಈ ಥರ ಬ್ಯಾಕ್ ಸೈಡ್ ಬರೋ ಥರನೇ ಹಾಕ್ಬೇಕಾಗಿರೋದ್ರಿಂದ ಬ್ಯಾಕ್ ಸೈಡ್ ಒಂದು ಚೈನ್ ಹಾಕಿ ಮತ್ತು ಫ್ರಂಟ್ ಇನ್ನೊಂದು ಸಲ ಚೈನ್ ಹಾಕಿ ಮತ್ತು ಬೀಡ್ಸ್ ತಗೋಬೇಕು. ಯಾವುದೇ ಒಂದು ಕಲಿಬೇಕಾದ್ರೆ ಕಷ್ಟ ಅನಿಸುತ್ತೆ, ಬಟ್ ಯಾವುದನ್ನು ಕಷ್ಟ ಅಂದ್ಕೋಬೇಡ್ರಿ. ಈಸಿಯಾಗಿ ಬರುತ್ತೆ, ಆಗ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ಆಗ್ತೀರಿ, ಆವಾಗ ಎಲ್ಲವೂ ಈಸಿ ಆಗುತ್ತೆ. ಈಗ ಲೀಫ್ ಹಾಕ್ತಿದ್ದೀನಿ. ಲೀಫ್ ಮಧ್ಯದಲ್ಲಿ ದಪ್ಪ ಬರ್ಬೇಕಂದ್ರೆ ಪೈಪಿಂಗ್ ಥ್ರೆಡ್ ಆದರೂ ಹಾಕ್ಬೋದು, ಅಥವಾ ಈ ಥರ ಗ್ಲಾಸ್ ಬೀಡ್ಸ್ ಅಂತ ಇರುತ್ತಲ್ವ ಲಾಂಗು, ಅದರಲ್ಲಿ ನಾನು 2 ಹಾಕಿದ್ದೀನಿ. ಅದು ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಉಬ್ಬಿರೋ ಥರ ಕಾಣಿಸ್ಬೇಕಂದ್ರೆ ಈ ಥರ ಹಾಕಿದರೆ ಅದು ಹೈಲೈಟಾಗಿ ಕಾಣಿಸುತ್ತೆ. ಇದು ಅಷ್ಟೇ ಲಾಂಗ್ ಆ್ಯಂಡ್ ಶಾರ್ಟು ಚೈನ್ ಸ್ಟಿಚ್ ಹಾಕೋ ಥರನೇ ಹಾಕಿದರೆ ಸಾಕು. ತುಂಬ ಈಸಿಯಾಗಿ ಹಾಕ್ಬೋದು ನೋಡ್ರಿ ಲೀಫ್ ಡಿಸೈನ್. ಈಗ ಲೀಫ್ ಆಯಿತು, ಇದು ಕಟ್ ಬೀಡ್ಸ್ ಆಯಿತು, ಅದೊಂದು ಡಿಸೈನ್ ಆಯಿತು. ಅಷ್ಟು ಬಿಟ್ಟರೆ ಎಕ್ಸ್ಟ್ರಾ ಏನಿಲ್ಲ. ಈಗ ಪೆಟಲ್ಸಲ್ಲಿ ಮತ್ತು ಯಾವ ಥರ ಸಿಲ್ಕ್ ಥ್ರೆಡ್ಡು ತುಂಬೋದಂತ ತೋರಿಸ್ತೀನಿ ನೋಡಿ. ಇದನ್ನು ಅಷ್ಟೇ ಔಟ್ಲೈನ್ ಹಾಕ್ಬೇಕದು. ಔಟ್ಲೈನ್ ಹಾಕಿ ಎಂಡ್ ನಾಟ್ ಹಾಕ್ತಿದ್ದೀನಿ. ಈಗ 2 ಪೆಟಲ್ಸ್ ತುಂಬಿಸಿದ್ದೀನಿ. ಈಗ 1 ಪೆಟಲ್ ತೋರಿಸ್ತೀನಿ ನಿಮಗೆ ಯಾವ ಥರ ಹಾಕೋದು ಅಂತ. ಮಿಕ್ಕಿರೋ ನೀವೇ ಹಾಕ್ಕೋಬೋದು ನೋಡಿ. ಒಂದು ನೀಟಾಗಿ ನೋಡ್ಕೊಂಬಿಟ್ರೆ ಇನ್ನೊಂದು ನೀವೇ ನಿಧಾನಕ್ಕೆ ನೋಡಿ ಹಾಕ್ಕೊಂಬಿಡ್ತೀರ. ಇದು ಅಷ್ಟೇ ಲಾಂಗ್ ಆ್ಯಂಡ್ ಶಾರ್ಟಲ್ಲೇ ಹಾಕ್ಕೋಬೋದು. ಇದ್ರ ಮಧ್ಯದಲ್ಲಿ ನಾನು ಗ್ಲಾಸ್ ಬೀಡ್ ಹಾಕಿದ್ದೀನಿ, ಇಲ್ವಾ ಪೈಪಿಂಗ್ ಥ್ರೆಡ್ ಆದರೂ ಗಮ್ ಹಾಕಿ ಇಡ್ಬೋದು. ಯಾಕಂದರೆ ಮಧ್ಯದಲ್ಲಿ ಒಂಥರ ಈ ಬೀಡ್ಸ್ಗಿಂತ ಸಿಲ್ಕ್ ಥ್ರೆಡ್ ಡಿಸೈನು ಡೌನ್ ಆಗಿದ್ದರೆ ಲುಕ್ ಇರೋದಿಲ್ಲ. ಅದಕ್ಕೋಸ್ಕರ ಬೀಡ್ಸ್ ಯಾವ ಲೆವೆಲ್ಗಿರುತ್ತೋ ಮಧ್ಯದಲ್ಲಿ ಹಾಕ್ತಕ್ಕಂಥ ಸಿಲ್ಕ್ ಥ್ರೆಡ್ಡು ಅದೇ ಲೆವೆಲಲ್ಲಿದ್ದರೆ ಆ ಫ್ಲವರ್ ಒಂಥರ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಮತ್ತು ಆ ವರ್ಕ್ ಅಷ್ಟೇ ನೀಟಾಗಿ ಕಾಣಿಸುತ್ತೆ ನೋಡಿ. ಈ ಕಡೆ 2 ಪೆಟಲ್ಸ್ ಹಾಕಿದ್ದೀನಲ್ಲ ನೋಡ್ರಿ, ಎಷ್ಟು ಹೈಲೈಟಾಗಿ ಕಾಣಿಸುತ್ತೆ. ಅದೇನಾದರೂ ಮಧ್ಯದಲ್ಲಿ ಥ್ರೆಡ್ಡು ಅಥವಾ ಬೀಡ್ಸ್ ಏನಾದರೂ ಹಾಕಲಿಲ್ಲ ಅಂದರೆ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ನೀವು ಮಧ್ಯದಲ್ಲಿ ಗ್ಲಾಸ್ ಬೀಡ್ಸ್ ಆದರೂ ಹಾಕಿ, ಅಥವಾ ಪೈಪಿಂಗ್ ಥ್ರೆಡ್ ಇರುತ್ತಲ್ಲೋ ಅದನ್ನು ಗಮ್ ಹಾಕಿ ಆದರೂ ಹಾಕಿ. ಈಗ ಪೆಟಲ್ ಮುಗಿತೀನಿ ನೋಡಿರಿ. ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತಲ್ವ. ಇಷ್ಟು 4 ಡಿಸೈನು ಒಂದು ಡಿಸೈನಲ್ಲಿ ಎಷ್ಟು ಬರ್ತಾವೋ ಅವನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇವು ಎಕ್ಸ್ಟ್ರಾ 3mm ಮತ್ತು ಶುಗರ್ ಬೀಡ್ಸು ಅಲ್ಲೊಂದು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಏನು ಸಿಂಪಲ್ ಆಗಲ್ದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ, ಮತ್ತು ಅಲ್ಲಲ್ಲಿ ಎಂಟಿ ಅನ್ಲ್ದಂಗೆ ಸ್ವಲ್ಪ ಡಿಸೈನಾಗಿ ಕಾಣಿಸುತ್ತೆ ಅನ್ನೋ ಥರ ಹಾಕಿದ್ದೀನಿ ನಾನು. ಒಂದೊಂದು ಇದರಲ್ಲೂ 6 ಹಾಕಿರ್ತೀನಿ. ಇದು ಸ್ಲೀವ್ಸು. ಅಲ್ಲಿ ಮೇಲೆ ಕೆಳಗಡೆ ಬಾರ್ಡ್ರ್ ಬಂದಿತ್ತು, ಮಧ್ಯದಲ್ಲಿ ಗ್ಯಾಪ್ ಇರೋದ್ರಿಂದ ನಾನು ಈ ಡಿಸೈನ್ ತೊಗೊಂಡಿದ್ದೀನಿ. ಈ ಬ್ಯಾಕ್ ಸೈಡು ಫ್ರಂಟ್ ಹಾಕಿದ್ನಲ್ಲ ಅದೇ ಫ್ಲವರ್ ಮೇಲ್ಗಡೆ ಸ್ವಲ್ಪ ಮತ್ತು ಈ ಕಡೆ ಕೆಳಗಡೆ ಸ್ವಲ್ಪ ಬರುತ್ತಲ್ವ, ಅದು ಒಂದು ಲೀಫು, ಒಂದು ಗ್ಲಾಸ್ ಬೀಡ್ಸಿಂದು ಮತ್ತು ಇನ್ನೊಂದು 3mm ಬೀಡ್ಸಿನ ಡಿಸೈನ್ ಹಾಕಿದ್ವಲ್ವ, ಅವನ್ನ ಈ ಕಡೆ 3 ಆ ಕಡೆ 3 ಮಧ್ಯದಲ್ಲಿ ಲೀಫ್ ಹಾಕಿದ್ದೀನಿ. ನಾನು ಆರಿಜೆಂಟಲ್ ಫ್ಲವರ್ ಹಾಕಿದ್ದೀನಿ, ವರ್ಟಿಕಲ್ಲಾಗಿ ಲೈನ್ಸ್ ಹಾಕ್ತಿದ್ದೀನಿ ನೋಡಿ. ಸಿಲ್ಕ್ ಥ್ರೆಡ್ ಬಳಸ್ಕೊಂಡು ಮಧ್ಯದಲ್ಲಿ 3mm ಬೀಡ್ಸ್ ಅಲ್ಲೊಂದು 1 ಸೆಂಟಿಮೀಟ್ರಿಗೊಂದು ಬೀಡ್ಸ್ ಹಾಕ್ತಾ ಹೋಗ್ತೀನಿ ನೋಡಿ. ಇದು ಆರಿಜೆಂಟಲ್ ಲೈನ್ ಗ್ಯಾಪು ಅರ್ಧ ಇಂಚಿದೆ, ಮತ್ತು ಬೀಡ್ಸ್ ಮಧ್ಯೆ ಬೀಡ್ಸ್ಗೆ 1 ಸೆಂಟಿಮೀಟ್ರ್ ಗ್ಯಾಪ್ ಇದೆ ನೋಡಿ. ಈ ಥರ ಚೈನ್ ಸ್ಟಿಚ್ ಅದು 3 ಎಳೆ ತೊಗೊಂಡಿದ್ದೀನಿ. 2 ಎಳೆ ಹೈಲೈಟಾಗಿ ಕಾಣಲ್ಲ ಅಂತ ನಾನೇನು ಮಾಡಿದ್ದೀನಿ, 3 ಎಳೆ ತೊಗೊಂಡಿದ್ದೀನಿ. ಮತ್ತು 1 ಸೆಂಟಿಮೀಟ್ರ್ ಗ್ಯಾಪಲ್ಲಿ ಬೀಡ್ಸ್ಗೂ 1 ಸೆಂಟಿಮೀಟ್ರ್ ಗ್ಯಾಪ್ ಇದೆ, ಮತ್ತು ಈ ಥರ ಅಡ್ಡಡ್ಡ 1/2 ಇಂಚ್ ಗ್ಯಾಪ್ ಇದೆ ನೋಡಿ.
ಬಟ್ ಹಾಕ್ಬೇಕಾದ್ರೆ ಈ ಡಿಸೈನ್ ಹಾಕೋಕ್ಕಾಗುತ್ತೋ ಇಲ್ಲೋ ಅಂತ ಅನ್ನಿಸ್ತು. ಬಟ್ ಟೈಮ್ ತಗೊಂತು ನನಗೆ, ಯಾಕಂದರೆ ಸ್ಟಾರ್ಟಿಂಗ್ ಆಗ್ತಿದ್ದೀನಲ್ವ, ಹಾಗಾಗಿ ನಿಧಾನಕ್ಕೆ ಆಗ್ತೆ. ಬೇರೆಯವ್ರ ಬ್ಲೌಸು ನೀಟಾಗಿ ಫಿನಿಶಿಂಗ್ ಇದ್ದರೆ ಮಾತ್ರ ಅದನ್ನು ನೋಡಿ ಇನ್ನೊಬ್ರು ಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ಯಾರಿಗೆ ಒಂದು ವರ್ಕ್ ಮಾಡಿಕೊಡ್ರಿ ನೀಟಾಗಿ ನೀವು ಫಿನಿಶಿಂಗ್ ಎಷ್ಟು ನೀಟಾಗಿ ಮಾಡ್ತೀರೋ ಅಷ್ಟು ವರ್ಕ್ ಆರ್ಡ್ರ್ ನಿಮಗೆ ಬರುತ್ತೆ. ಈ ಬ್ಲೌಸ್ ಡಿಸೈನು ಚೆನ್ನಾಗಿ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.